ಸಮಸ್ಯೆ ಬಗೆಹರಿಸಿದ ಕ್ರೆಡಿಟ್ ತೆಗೆದುಕೊಳ್ಳಲು ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಸಚಿವರ ಎದುರೇ ಜಟಾಪಟಿ. ಮೇ 5 ಮಧ್ಯಾಹ್ನ 1:30 ಸಂದರ್ಭ. ಸಮಸ್ಯೆ ಬಗೆಹರಿಸಿದ ಕ್ರೆಡಿಟ್ ತೆಗೆದುಕೊಳ್ಳಲು ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ಎದುರೇ ಜಮಖಂಡಿಯ ಹಾಲಿ ಶಾಸಕ ಹಾಗೂ ಮಾಜಿ ಶಾಸಕರ ನಡುವೆ ಜಟಾಪಟಿ ನಡೆದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಡೆದಿದೆ. ಕೊಣ್ಣೂರು ಗ್ರಾಮದಲ್ಲಿ ನಡೆದ ಡಾಕ್ಟರ್ ಅಂಬೇಡ್ಕರ್ ನೂತನ ವಸತಿ ಶಾಲೆಯ ಕಟ್ಟಡದ ಉದ್ಘಾಟನಾ ಸಮಾರಂಭ ಈ ಜಟಾಪಟಿಗೆ ವೇದಿಕೆಯಾಗಿ ಸಾಕ್ಷಿಯಾಯಿತು. ಕೊಣ್ಣೂರು ಗ್ರಾಮದಲ್ಲಿನ ಮಡ್ಡಿ ಪ್ಲಾಟ್ ಜನರ ವಿದ್ಯುತ್ ಸಮಸ್ಯೆ ಬಗೆಹರಿಸಿದ್ದು ನಾನು ಎಂದು ಜಮಖಂಡಿ ಕ್ಷೇತ್ರದ ಬಿಜೆಪಿಯ ಹಾಲಿ ಶಾಸಕ ಜಗದೀಶ್ ಗುಡುಗುಂಟಿ ಅವರು ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಇನ್ನು ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟ್ ಜನರ ವಿದ್ಯುತ್ ಸಮಸ್ಯೆ ಬಗೆಹರಿಸಿದ್ದು ನಾನು ಎಂದು ಹೇಳಿದ ನಂತರ ಅದೇ ವೇದಿಕೆಯ ಮೇಲೆ ತಮ್ಮ ಭಾಷಣದ ಸರದಿ ಬಂದಾಗ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಆನಂದ ನ್ಯಾಮಗೌಡರು ಮಡ್ಡಿ ಪ್ಲಾಟ್ ಜನರ ಸಮಸ್ಯೆ ಬಗೆಹರಿಸಿದ್ದು ನಾನು ಅಂತ ಹೇಳ್ತಾರೆ. ಆಗ ಇಬ್ಬರು ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ವಾಗ್ವಾದ ಶುರುವಾಗುತ್ತೆ, ಗೊಂದಲಮಯ ವಾತಾವರಣ ಶುರುವಾಗುತ್ತೆ. ಅದೇ ವೇಳೆ ಆ ಇಬ್ಬರು ಹಾಲಿ ಮತ್ತು ಮಾಜಿ ಶಾಸಕರ ಬೆಂಬಲಿಗರ ನಡುವೆ ಕೂಡ ವಾಗ್ವಾದ ನಡೆಯುತ್ತೆ. ಅದೇ ವೇಳೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸಚಿವ ಆರ್ ಬಿ ತಿಮ್ಮಾಪುರ್ ವೇದಿಕೆ ಮುಂಭಾಗದಲ್ಲಿ ಬಂದು ಸಮಸ್ಯೆಯನ್ನು ತಿಳಿಗೊಳಿಸ್ತಾರೆ, ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಾರೆ. ಒಟ್ಟಾರೆ ಸಮಸ್ಯೆ ಬಗೆಹರಿಸಿದ ಕ್ರೆಡಿಟ್ ತೆಗೆದುಕೊಳ್ಳಲು ಎರಡೂ ಪಕ್ಷದ ನಾಯಕರು ಹಾಗೂ ಬೆಂಬಲಿಗರ ನಡುವೆ ಕೆಲ ಕಾಲ ವಾಗ್ವಾದ ನಡೆದು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿ ನಂತರ ತಿಳಿಯಾದ ಘಟನೆ ಜರುಗಿದೆ. ವರ್ಕ್ ಕಂಪ್ಲೀಟ್ ಸರ್ಟಿಫಿಕೇಟ್ ಬಹಳ ಅತಿ ಅವಶ್ಯ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಇನ್ನೊಂದು ವಿಷಯ, ನಾನು ಗಣ ಸರ್ಕಾರಕ್ಕೆ ಶ್ರೀ ತಿಮ್ಮಾಪುರ್ ಅವರಿಗೆ ನಾನು ವಿನಂತಿ ಮಾಡ್ಕೋತೇನೆ. ಈ ಕೊಣ್ಣೂರು ಮಡ್ಡಿ ಪ್ಲಾಟ್ ದಲ್ಲಿ ಒಂದು 2,500 ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಕನಿಷ್ಠ ಒಂದು 25-30 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ವಿದ್ಯುತ್ ಸಂಪರ್ಕ ಇದ್ದಿದ್ದಿಲ್ಲ. ಅದು ಬಹಳಷ್ಟು ಇಲ್ಲಿ ಎಲ್ಲರೂ ಹೆಣ್ಮಕ್ಳಿಗೆ ಗಂಡ್ಮಕ್ಳಾಗಿ ಇಲ್ಲಿ ಇದು ಹರ್ತಾಳು ಮಾಡಿ ಎಲ್ಲರಿಗೂ ಹೇಳಿದಾಗ ಆವಾಗ ಜುನೂರ್ ಅವರ ಇಲ್ಲಿ ಸಂಬಂಧಪಟ್ಟ ಎಲ್ಲ AWEಗಳು ಬಂದು ಎಲ್ಲ ವೀಕ್ಷಣೆ ಮಾಡಿದರು. ಹೇಗೋ ಒಂದು ಮಾಡಿ ಕೊಟ್ಟಿದ್ದಾಗಿದ್ದು ಕೂಡ ಒಂದು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಮೀಟರ್ ಹಾಕಿ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾಗಿದೆ. ಮತ್ತೆ ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಶಾಸಕರು ಹೇಳಿದಾಗೆ ಇಲ್ಲಿ ಮಡ್ಡಿ ಪ್ಲಾಟ್ ನಲ್ಲಿರುವಂತಹ ಜನರಿಗೆ ಸಾಕಷ್ಟು ತೊಂದರೆಗಳದಾವ. ಒಂದು ಹಕ್ಕುಪತ್ರ ಇಲ್ಲ, ಎರಡದು ಕರೆಂಟ್ ವ್ಯವಸ್ಥೆ ಇರಲಿಲ್ಲ. ನೀವೆಲ್ಲ ಸ್ಟ್ರೈಕ್ ಮಾಡಿದ್ರಿ, ನೀವೆಲ್ಲ ಯಾರ್ಯಾರಿಗೆ ಭೇಟಿಯಾಗಿದ್ರಿ. ಕೊನೆಗೆ ಬಂದು ನನ್ನನ್ನ ಸಂಪರ್ಕಿಸಿದೆ. ಸರ್, ನಾವೆಲ್ಲಾ ಕಡೆ ಭೇಟಿಯಾಗಿದ್ದೀವಿ, ಎಲ್ಲ ನಮ್ಮ ಪ್ರಯತ್ನ ಮುಗಿದು ಹೋಗೈತಿ. ಇವತ್ತೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ರ ನಿಮ್ಮಿಂದ ಆಗ್ಬಹುದು, ನೀವೇನಾದ್ರೂ ದಯವಿಟ್ಟು ನಮಗ ಸಹಾಯ ಮಾಡ್ರಿ ಅಂತ ಹೇಳಿ ನೀವು ನಮ್ಮ ಮನೆಗೆ ಬಂದು ಕೇಳ್ಕೊಂಡಾಗ ನಾನು ಇಲ್ಲಿ ಬೇಡ, ಸ್ವತಃ ನಾನೇ ನಿಮ್ಮ ಊರಿಗೆ ಬರ್ತೀನಿ, ಶಾಲೆಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ನಾನು ನಿಮ್ಮ ಊರಿಗೆ ಬಂದು ಒಂದು ಮೀಟಿಂಗ್ ಮಾಡಿದೀವಿ ಇಲ್ರಿ ಅಮ್ಮ. ನೀವೆಲ್ಲ ಇದ್ರಿ ಅವತ್ತು. ನಿಮ್ಮ ಮುಂದೆ ನಾನು ಮೀಟಿಂಗ್ ಮಾಡಿ ಸ್ವತಃ ನಿಮ್ಮ ಮುಂದೆ ಫೋನ್ ಮಾಡಿ CEO ಅವ್ರಿಗೆ ಹೇಳಿ ಆ ಕರೆಂಟ್ ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ ಬಯಸ್ತೇವೆ. ಜೀವನದೊಳಗ ನಾವು ಮಾಡಿದಂತ ಕೆಲಸ ಹೇಳಬೇಕ ಹೊರತು ಅದನ್ನ ಪೋಸ್ಟರ್ ಹಾಕೊಂಡು ಬ್ಯಾನರ್ ಹಾಕೊಂಡು ಹೇಳುವಂತ ಅದು ಮಹಾ ತಪ್ಪು. ರಾಜಕೀಯದಲ್ಲಿ ಗುರುತಿಸಬೇಕು, ಅದಕ್ಕೇನು ತಪ್ಪಿಲ್ಲ, ಪ್ರಯತ್ನ ಪಡೋದು. ಸುಳ್ಳು ಹೇಳೋದು ಮಾತ್ರ ಬಹಳ ಖಂಡನೀಯ. ಇವತ್ತು ನೀವೇ ಹೇಳ್ರಿ, ಇಲ್ಲೇ ಬಡ್ಡಿ ಕೂತೀರಿ, ನಿಮ್ ಮನೆಗೆ ವಿದ್ಯುತ್ ಕೊಡ್ಬೇಕಾತಂದ್ರ ನಿಮ್ ಕೆಲವೊಂದು ಬಡವರು ತುಂಬಲಿಕ್ಕೆ 1,200 ರೂಪಾಯಿ ತುಂಬಲಿಕ್ಕೆ ಅದಕ್ಕೋಸ್ಕರ ಸ್ವತಃ ನಾನೇ ನಿಮ್ಮದು ಮಂದಿದು ಕನಿಷ್ಠ 8 ಲಕ್ಷ ರೂಪಾಯಿಗಳನ್ನು ಹಾಕಿ ನಿಮ್ ಮನೆಗೆ ನಾನು ದೀಪ ತಂದು ಕೊಟ್ಟಿನಿಲ್ಲೋ, ಕೊಟ್ಟಿನಿಲ್ರಿ, ನಾನೇ ಸ್ವತಃ ರೊಕ್ಕ ಹಾಕಿನಿಲ್ರಿ. ಮತ್ತೆ ಎಂತ ಸುಳ್ಳು ಹೇಳ್ತಾರ ಇವರು, ಮಹಾ ಸುಳ್ಳು. ಈಗ ಬಿಡ್ರಿ, ಏನ್ ಹೇಳ್ತಾರೆ ಅದಕ್ಕೆ ಹೇಳ್ತಾರೋ. ಅದಕ್ಕೆ ನಾನು ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಬರ್ಬಾರ್ದ ಇಲ್ಲ, ಪ್ರೋಟೋಕಾಲ್ ಮಾತಾಡಬಾರ್ದಾಗಿತ್ತು. ಈ ತರ ಸುಳ್ಳು ಅನ್ನೋದು ಇದು ಮಹಾ ತಪ್ಪಿದು. ನಾನು ಸ್ವತಃ ರೊಕ್ಕ ಹಾಕಿ ಎಲ್ಲರಿಗೂ ಮಾಡಿ 8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು. ದಯಮಾಡಿ ಕೂತ್ಕೊಳ್ರಿ. ಇದು ಪಕ್ಷ ಸಭೆ ಎಲ್ಲ ಕೂತ್ಕೊಳ್ರಿ. ಈ ಸರ್ಕಾರಿ ಕಾರ್ಯಕ್ರಮ ಕೂತ್ಕೊಳ್ರಿ, ಎಲ್ಲ ಕೂತ್ಕೊಳ್ರಿ. ಕೂತ್ಕೊಳ್ಳಪ್ಪ. ಕೂತ್ಕೊಳ್ಳಮ್ಮ. ಕೂತ್ಕೊಳ್ಳಿ ಬಿಡಿ. ಕುತ್ಕೊಳ್ಳಿ
ಒಂದು ಕೂತ್ಕೋ ಕೂತ್ಕೋ ಸರ್ಲಿ ಕೂತ್ಕೋ